ನಮಸ್ತೆ. ಹಲೋ. ನಮಸ್ತೆ ಮಾ. ಹಾ, ನಮಸ್ತೆ ಗುರುಜಿ. ಎಲ್ಲಿಂದ ತಾಯಿ? ರಣಬಿನ್ನೂರಿಂದ ಗುರುಜಿ. ರಾಣಿಬೆನ್ನೂರಿಂದ. ಏನ್ ಹೆಸರು? ಸುಶೀಲಮ್ಮ ಅಂತ ಹೇಳಿ ಗುರುಜಿ. ಸುಶೀಲಮ್ಮ. ಎಷ್ಟು ತಾಯಿ ವಯಸ್ಸು? ವಯಸ್ಸು 44 ರೀ. 44. ಹೇಳಮ್ಮ, ಏನ್ ಪ್ರಶ್ನೆ ನಿಂದು? ನಂದು ಪ್ರಶ್ನೆ ನನ್ ಮಗನ್ ಸಂಬಂಧ ರೀ. ಓಕೆ, ಕೇಳ್ತಾಯಿ. ಮಗ ಒಂದ್ ಸ್ವಲ್ಪ ಓದೋದ್ರಲ್ಲಿ ಹಿಂದುಳಿದ್ರಿಂದ ರೀ ಗುರುಜಿ. ಓಕೆ. ಎಷ್ಟನೇ ಕ್ಲಾಸ್ ಓದ್ತಾನೆ? ಏನ್ ಸರ್ ಗುರುಜಿ? ಎಷ್ಟನೇ ಕ್ಲಾಸ್ ಓದ್ತಾನೆ ಮಗ? ಡಿಪ್ಲೊಮಾ ಫೈನಲ್ ಇಯರ್ ಗುರುಜಿ. ಓಕೆ, ಸರಿ ಸರಿ. ಫೈನಲ್ ಇಯರ್ ಮುಗ್ದತ್ರಿ, ಬ್ಯಾಕಪ್ ಆಗಿದೆ. ಇಲ್ಲಿ ಮಾತಾಡ್ತಾರ ನೋಡು ಗುರುಜಿ ಅವ್ರು. ಹ್ಮ್. ನಮಸ್ತೆ ಗುರುಜಿ. ನಮಸ್ತೆಪ್ಪ. ಏನೋ ಹೆಸರು? ನಿಂದ ಹೆಸರು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ, ಈಶ್ವರನ ಪುತ್ರ. ಹೇಳಪ್ಪ. ಅದ ಒಂದು ಡಿಪ್ಲೊಮಾ ಬ್ಯಾಕ್ ಆಗಿತ್ರಿ ಸಬ್ಜೆಕ್ಟ್. 3 ಇಯರ್ಸ್ ಕಂಪ್ಲೀಟ್ ಆಗೈತ್ರಿ. ಫೈನಲ್ ಇಯರ್ ಸಬ್ಜೆಕ್ಟ್ ಒಂದಿಷ್ಟು ಬ್ಯಾಕ್ ಆಗಿದ್ರಿ. ಓಕೆ. ಅದ ಸ್ವಲ್ಪ ಓದೋದು ನೆನಪು ಉಳಿಯಲ್ಲ ಗುರುಜಿ. ಓಕೆ. ನಾವು ಹೆಂಗ್ ಓದ್ತಾನೆ ಅದನ್ನ ನಾವು ಓದಿದ್ದು ಮತ್ ಬರ್ಯಾಕ್ ಹೋದ್ರೆ ಬರ್ಯಾಕ್ ಬರಲ್ಲ ಗುರುಜಿ. ನಾ ಎಕ್ಸ್ಪ್ಲೇನ್ ಮಾಡ್ತೇನೆ, ಬರ್ಯಾಕ್ ಬರಲ್ಲ. ಎಷ್ಟು ವಯಸ್ಸು ನಿನಗೆ? 21 ಗುರುಜಿ. ಎಷ್ಟು ಗಂಟೆಗೆ ಎದ್ದೇಳ್ತೀಯ ಬೆಳಿಗ್ಗೆ? ಬೆಳಿಗ್ಗೆ 5:30 6 ಗಂಟೆ ಗುರುಜಿ. ಮಲಗದ ಎಷ್ಟು ಗಂಟೆಗೆ? ಮಲಗೋದು 9:30 10 ಗಂಟೆ ಗುರುಜಿ. ಮೊಬೈಲ್ ಎಷ್ಟೊತ್ತವರೆಗೂ ಯೂಸ್ ಮಾಡ್ತೀಯಾ? ಮೊಬೈಲ್ 2 ಅವರ್ ಅಷ್ಟೇ ಗುರುಜಿ. ಡೈಲಿ ದಿನಕ್ಕೆ 2 ಗಂಟೆ? ಹಾ ಗುರುಜಿ. ಟಿವಿ ಎಷ್ಟೊತ್ತವರೆಗೂ ನೋಡ್ತೀಯಾ? ಟಿವಿ ನೋಡಲ್ಲ ಗುರುಜಿ. ಟಿವಿ ನೋಡಲ್ಲ? ಇಲ್ಲ ಗುರುಜಿ. ಆಟ ಎಷ್ಟೊತ್ತವರೆಗೂ ಆಡ್ತೀಯಾ? ಆಟನ ಆಡಂಗ ಗುರುಜಿ. ಮತ್ತೆ ದೇಹಕ್ಕೆ ಎಕ್ಸರ್ಸೈಸ್ ಹೆಂಗೆ? ಅಡ್ಡಾಡ್ದಂಗ ಗುರುಜಿ, ಹೊರ ಹಿಂಗ ವಾಕಿಂಗ್ ನೋಡ್ಕೊಂಡ್ರಿ. ಓಕೆ. ಫ್ರೆಂಡ್ಸ್ ಗಳ ಜೊತೆ ಎಷ್ಟೊತ್ತವರೆಗೂ ಕಳಿತೀಯಾ? ಫ್ರೆಂಡ್ಸ್ ಜೊತೆ ಒಂದ್ ಅರ್ಧ ಗಂಟೆ ಅಷ್ಟೇ ಗುರುಜಿ. ಅರ್ಧ ಗಂಟೆ ಕಲಿತೀಯಾ? ಸೊ ನಿನ್ಗೆ ಕಾನ್ಸಂಟ್ರೇಷನ್ ಪವರ್ ಬರ್ಬೇಕು ಅಂದ್ರೆ ನಾನು ಹೇಳೋ ವಿಚಾರಗಳನ್ನ ಗಮನ ಕೊಟ್ಟು ಆಲಿಸು. ಅದನ್ನ ಬರೀ ಆಲಿಸ್ಬೇಡ, ಪಾಲನೆ ಮಾಡು. ಓದೋ ವಿಚಾರಕ್ಕೆ ಅಂದ್ರೆ ನೀನೇನಾದ್ರೂ ಓದಬೇಕು ಅಂದ್ರೆ ಬೆಳಗಿನ ಜಾವ ಬಹಳ ಬಹಳ ಸೂಕ್ತ. ರಾತ್ರಿ ಹೊತ್ತು ಬೇಕಾದ್ರೆ ಜಲ್ದಿ ಮಲ್ಕೋ, ಬೆಳಿಗ್ಗೆ 3 ಗಂಟೆಗೆ ಎದ್ದೋಳು. ಎದ್ದು ಸ್ನಾನ ಮಾಡಿ ಓದಕ್ಕೆ ಕುಂತ್ಕೋ. ಅಕಸ್ಮಾತ್ ಸ್ನಾನ ಮಾಡಕ್ ಸಾಧ್ಯವಾಗಿಲ್ಲ ಅಂದ್ರೆ ಫ್ರೆಶ್ ಅಪ್ ಹಾಕು, ಅಂದ್ರೆ ಮುಖ ತೊಳಿ. ಯಾವುದೇ ಕಾರಣಕ್ಕೂ ಮಂಚದ ಮೇಲೆ ಚೇರ್ ಮೇಲೆ ಕುಂತ್ಕೊಂಡು ಓದಬೇಡ. ಕೆಳಗಡೆ ಒಂದು ಬಿಳಿ ಬಟ್ಟೆ ಹಾಕಿಸ್ಕೋ. ಕೆಳಗಡೆ ಟವಲ್ ಇರುತ್ತಲ್ಲ, ಆ ತರ ಟರ್ಕಿ ಟವಲ್, ಮೆತ್ತನೆಯ ಹಾಸಿಗೆ ಅಥವಾ ಮೆತ್ತನೆಯ ಬಟ್ಟೆ, ಅದನ್ನ ಕೆಳಗಡೆ ಹಾಕಿ ಕುಂತ್ಕೊಂಡು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕುಂತ್ಕೊಂಡು ಓದು. ಸಾಧ್ಯವಾದರೆ ವಜ್ರಾಸನದಲ್ಲಿ ಓದು, ಇನ್ನೂ ಅದ್ಭುತವಾಗಿ ತಲೆಗತ್ತುತ್ತೆ. ಒಂದು ನಿನಗೆಲ್ಲ ಹೇಳ್ತಾ ಇದ್ದೀನಿ, ಹುಡುಗರು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಬರೋರ್ಗೆ ನಾನು ಹೇಳ್ಕೊಡೋದು, ಪುಸ್ತಕನ ಕೆಳಗಡೆ ಇಟ್ಬಿಡ್ತಾರೆ. ನೀನು ಹಿಂಗ ತಲೆ ಬಗ್ಸಿ ಓದ್ತೆ. ಈ ತರ ಓದಿದ್ರೆ ತಲೆಗೆ ಹೋಗಲ್ಲ. ಯಾವಾಗ್ಲೂ ಪುಸ್ತಕನ ಎದುರುಗಡೆ ಇರ್ಬೇಕು. ಈ ಆರ್ಕೆಸ್ಟ್ರಾದಲ್ಲಿ ಸಿಂಗರ್ ನೋಡ್ಕೊಂಡು ಹಾಡು ಹೇಳ್ತಾರಲ್ಲ, ಆ ರೂಪದಲ್ಲಿ ಇದ್ದಾಗ ಆಗ ನಿನಗೆ ಓದಿದ್ದು ತಲೆಗತ್ತತ್ತೆ, ಸ್ಟ್ರೈನ್ ಆಗಲ್ಲ. ಮಕ್ಕಳಿಗೆ ಯಾಕೆ ಓದೋದಕ್ಕೆ ಸಾಧ್ಯವಾಗಲ್ಲ ಅಂತಂದ್ರೆ, ಹಿಂಗ್ ಕೆಳಗಡೆ ಬಗ್ಗೆ ನೋಡಿದಾಗ 45 ಡಿಗ್ರಿಲಿ ತಲೆ ಭಾರ ಅನ್ಸುತ್ತೆ. ಅದಕ್ಕೆ ಯಾವಾಗ್ಲೂ ಪುಸ್ತಕನ ಎದುರುಗಡೆ ಇಟ್ಕೊಂಡು ಅದನ್ನ ಓದ್ಬೇಕು. ಓದಬೇಕಾದ್ರೆ ಹೆಬ್ಬೆರಳು ಮತ್ತೆ ಉಂಗುರದ ಬೆರಳು ಇದು ಎರಡನ್ನ ನೀನು ಒಟ್ಟಿಗೆ ಈ ರೀತಿ ಇಟ್ಕೊಂಡು ಓದಿದ್ರೆ ಓದಿದ್ದೆಲ್ಲವೂ ನೆನಪಿಗೆ ಬರ್ತದೆ. ಓದಬೇಕಾದ್ರೆ ನಿನ್ನ ಕೋಣೆಯನ್ನ ಮೊದಲು ನೀಟ್ನೆಸ್ ಮಾಡು. ಅಂದ್ರೆ ಮಲಗಿರೋ ಒಂದು ಬಟ್ಟೆಯಲ್ಲಿ ಓದಬೇಡ. ಸೊ ಓದಕ್ಕೆ ಅಂತಾನೆ ಸಪರೇಟ್ ಆಗಿ ಒಂದು ಬಟ್ಟೆ ಮಾಡ್ಕೋ. ಆ ಬಟ್ಟೆಯನ್ನ ನೀನು ಧರಿಸಿ ಫ್ರೆಶ್ ಅಪ್ ಆಗಿ, ಅದಾದ ನಂತರ ಸ್ವಲ್ಪ ಎಲ್ಲ ಶುದ್ಧ ಮಾಡಿಕೊಂಡು ಏನಾದರೂ ಒಂದು ಸ್ವಲ್ಪ ಊದ್ಬತ್ತಿ ಇಲ್ಲ ಕರ್ಪೂರ ಇಲ್ಲ ಸಾಂಬ್ರಾಣಿ, ಆ ರೂಮ್ ಫ್ರೆಶ್ನರ್ ಇವಾಗೇನೋ ಹೊಸದಾಗಿ ಮಾಡರ್ನ್ ಎಲ್ಲ ಬಂದಿದೆ, ಅದನ್ನು ಸ್ವಲ್ಪ ಹಚ್ಚಿ, ಈ ಫೋಕಸ್ ಲೈಟ್ ಇರುತ್ತಲ್ಲ, ಪೂರ್ತಿ ಲೈಟ್ ಹಾಕ್ಬೇಡ ರೂಮ್ದು. ಓದೋದಕ್ಕೆ ಟೇಬಲ್ ಲ್ಯಾಂಪ್ ಅಂತ ಬರುತ್ತೆ, ಆ ಟೇಬಲ್ ಲ್ಯಾಂಪ್ ನ ಇಟ್ಬಿಟ್ಟು ನೀನು ಓದಿದ್ರೆ ಅದ್ಭುತವಾಗಿ ತಲೆಗೆ ಹೋಗುತ್ತಪ್ಪ. ಮಧ್ಯಾಹ್ನದೊತ್ತು ಈ ಸ್ನೇಹಿತರ ಹತ್ರ ಅಥವಾ ಮೊಬೈಲ್ ಅಲ್ಲಿ 2 ಗಂಟೆ ನೋಡೋದ್ರ ಬದಲು 1 ಅವರ್ ರೆಸ್ಟ್ ತಗೋ, ಮಲ್ಕೋ. ಸ್ಟೂಡೆಂಟ್ಗಳಿಗೆ ನಾನು 15 ನಿಮಿಷ 20 ನಿಮಿಷ ಮಲಗಿಸ್ತೀನಿ. ರಿಫ್ರೆಶ್ ಆಗುತ್ತೆ ಮೈಂಡ್. ಎಲ್ಲವೂ ಕೂಡ ರೆಸ್ಟ್ ಬೇಕು ಮೈಂಡ್ಗೆ, ರೆಸ್ಟ್ ಇಲ್ಲದ್ರೆ ಆಗಲ್ಲ. ಆದ್ರಿಂದ ನೀನು ಸ್ನೇಹಿತರ ಜೊತೆಗೆ ಅರ್ಧ ಗಂಟೆ ಮಾಡೋದಕ್ಕಿಂತ, ಮೊಬೈಲ್ ಅಲ್ಲಿ 2 ಅವರ್ ಸಮಯ ಕಳೆಯೋದಕ್ಕಿಂತ, ನೀನು ನವಯುವಕ ಆದ್ರಿಂದ ಒಂದಷ್ಟು ಎಕ್ಸರ್ಸೈಸ್ ಮಾಡು. ಬಾಡಿಗೆ ವ್ಯಾಯಾಮ ಮಾಡಿದ್ರೆ ಬಹಳ ಬಹಳ ಅದ್ಭುತವಾಗಿರುತ್ತೆ. ಫ್ಲೆಕ್ಸಿಬಲ್ ಇರ್ಬೇಕು. ಯಾವಾಗ ಶರೀರಕ್ಕೆ ವ್ಯಾಯಾಮ ಸಿಗುತ್ತೆ, ಮೆದುಳಿಗೆ ಶಕ್ತಿ ಬರುತ್ತೆ. ಮೆದುಳಿಗೆ ಶಕ್ತಿ ಬಂದಾಗ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ, ಗ್ರಹಿಸುವಂತ ಶಕ್ತಿ ಹೆಚ್ಚಾಗುತ್ತೆ. ಓಕೆ, ನಾನು ಹೇಳಿದ್ದೆಲ್ಲವನ್ನ ಮಾಡು. ಖಂಡಿತವಾಗ್ಲೂ ಅದ್ಭುತವಾದಂತಹ ನಿನಗೆ ಫಲಿತಾಂಶ ಸಿಗುತ್ತೆ. ಓಕೆ.
ಓಕೆಪ್ಪ, ಆಲ್ ದ ಬೆಸ್ಟ್ ಫಾರ್ ಯುವರ್ ಗ್ರೇಟ್ ಅಂಡ್ ಬ್ರೈಟ್ ಫ್ಯೂಚರ್ ಮೈ ಡಿಯರ್ ಸುಬ್ರಹ್ಮಣ್ಯ. ಹಾ ಗುರುಜಿ. ಗ್ರೇಟ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್.